ಎಲ್ಲರಿಗೂ ವೆಲ್ಕಮ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ನಿಮಗೆ ಮಕ್ಕಳ ಪ್ಯಾಂಟೀಸ್ ಅಥವಾ ಡೈಪರ್ ಕವರ್ ಹೇಗೆ ಸ್ಟಿಚ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣುವ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ನಾನು ಯಾವ ರೀತಿ ಫೋಲ್ಡ್ ಮಾಡಿದ್ದೀನಿ ಅಂತ ಒಂದ್ಸಲ ನೋಡ್ಕೊಳ್ಳಿ. ಅದೇ ರೀತಿ ನೀವು ಸಹ ಫೋಲ್ಡ್ ಮಾಡಿ ಪೀಸ್ನ ಕಟಿಂಗ್ಗೆ ಹಾಕ್ಕೊಳ್ಳಿ. ನೀಟಾಗಿ ಐರನ್ ಮಾಡ್ಕೋಬೇಕು. ಮೊದಲಿಗೆ ಡೌನಲ್ಲಿ ಆನ್ ಫೋಲ್ಡ್ ಬರಬೇಕು, ನೋಡ್ಕೊಳ್ಳಿ. ಇಲ್ಲಿ ಆನ್ ಫೋಲ್ಡ್ ಬರಬೇಕು, ಮತ್ತು ಇನ್ನೊಂದು ಸೈಡು, ಈ ಸೈಡು ನಮ್ಮ ಸೈಡು ಸಹ ಆನ್ ಫೋಲ್ಡಲ್ಲಿರೋ ಥರ ನೋಡ್ಕೊಳ್ಳಿ. ನಾನಿಲ್ಲಿ ಲೈನಿಂಗ್ ಕ್ಲಾತಲ್ಲಿ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಆದಷ್ಟು ಕಾಟನ್ ಬಟ್ಟೆ ಯೂಸ್ ಮಾಡಿ. ಫ್ರೆಂಡ್ಸ್, ಸೀಟ್ ರೌಂಡ್ ಬಂದು 24 ಇಂಚಸ್ ಇದೆ. ಅದನ್ನು 3 ಭಾಗ ಮಾಡ್ಕೋಬೇಕು. ಆ ಥರ 3 ಭಾಗ ಮಾಡಿದಾಗ 8 ಇಂಚಸ್ ಬರುತ್ತೆ. ಆ 8 ಇಂಚಸ್ಗೆ 1.5 ಇಂಚಸ್ ಆ್ಯಡ್ ಮಾಡಿ 9.5 ಇಂಚಸ್ಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಾವು ಫಸ್ಟ್ ಮಾರ್ಕಿಂಗ್ ಮಾಡಬೇಕಾದ್ರೆ ಮೇಲಿಂದ ಡೌನ್ಗೆ ನಾವು ಮಾರ್ಕ್ ಮಾಡ್ತಿದ್ದೋ, ಆದರೆ ಇದರಲ್ಲಿ ಮಾತ್ರ ಡೌನಿಂದ ನೀವು ಮೇಲಕ್ಕೆ ಮಾರ್ಕ್ ಮಾಡ್ಕೋಬೇಕು. ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ಗೆರೆ ಹಾಕ್ಕೊಳ್ಳಿ ಒಂದು. ಇಲ್ಲಿಂದ ಡೌನ್ಗೆ ಟಾಪ್ ಫೋಲ್ಡಿಂಗೋಸ್ಕರ 1.5 ಇಂಚಸ್ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಸೀಟ್ ರೌಂಡ್ನ 4ನೇ 1 ಭಾಗ ಅಂದರೆ 24 ಇಂಚಸ್ ಬರುತ್ತೆ. 24 ಇಂಚಸ್ನ 4 ಭಾಗ ಮಾಡಿದಾಗ 6 ಇಂಚಸ್ ಬರುತ್ತೆ. 6 ಇಂಚಸ್ಗೆ 1 ಇಂಚಸ್ ಆ್ಯಡ್ ಮಾಡಿ 7 ಇಂಚಸ್ಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಡೌನಲ್ಲಿ ಹಾಕಿರೋ ಗೆರೆಗೂ ಸಹ ನಾನು 7 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ಸೀಟ್ ರೌಂಡ್ನ 12 ಭಾಗ ಮಾಡ್ಕೋಬೇಕು ನಾವು. ಸೀಟ್ ರೌಂಡ್ ಬಂದು 24 ಇಂಚಸ್ ಇದೆ. ಅದನ್ನು 12 ಭಾಗ ಮಾಡಿದ್ರೆ 2 ಇಂಚಸ್ ಬರುತ್ತೆ. ಆ 2 ಇಂಚಸ್ಗೆ 1/4 ಇಂಚಸ್ಸಿಂದ 1/2 ಇಂಚಸ್ವರೆಗೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 1/2 ಇಂಚಸ್ ಆ್ಯಡ್ ಮಾಡಿದ್ದೀನಿ. 2ಕ್ಕೆ 1/2 ಇಂಚಸ್ ಆ್ಯಡ್ ಮಾಡಿ 2.5 ಇಂಚಸ್ಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆ ಗೆರೆಯಿಂದ ಈ ಪಾಯಿಂಟ್ವರೆಗೂ ಒಂದು ಸ್ಟ್ರೈಟ್ ಲೈನ್ ಹಾಕೋತೀನಿ. ಇಲ್ಲೂ ಸಹ ಸೀಟ್ ರೌಂಡ್ನ 12ನೇ 1 ಭಾಗ ಮಾಡ್ಕೊಳ್ಳಿ. ಅಂದರೆ 24 ಇಂಚಸ್ನ 12ರಿಂದ ಭಾಗಿಸಿದಾಗ 2 ಇಂಚಸ್ ಬರುತ್ತೆ. ಆ 2 ಇಂಚಸ್ಗೆ 1 ಇಂಚಸ್ ಆ್ಯಡ್ ಮಾಡಿ 3 ಇಂಚಸ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಮಾರ್ಕ್ ಮಾಡಿದ್ವಲ್ಲ, ಈ ಮಾರ್ಕಿನಿಂದ ಕೆಳಗಡೆ 3 ಇಂಚಸ್ ಮಾರ್ಕ್ ಮಾಡಿದ್ವಲ್ಲ, ಅಲ್ಲಿವರೆಗೂ ಒಂದು ಗೆರೆ ಹಾಕೋಬೇಕು. 2 ಮಾರ್ಕಿಂಗ್ಗಳ ಮಧ್ಯ ಭಾಗಕ್ಕೆ ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅಂದರೆ 7 ಇಂಚಸ್ ಬಂದಿದ್ದೆ, ಅದನ್ನು ಅರ್ಧ ಮಾಡಿ 3.5 ಇಂಚಸ್ಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಮತ್ತು ಅದರಿಂದ ಮೇಲಕ್ಕೆ ಮಾರ್ಕ್ ಮಾಡಿದಿರೋ ಅದ್ರ ಮೇಲಕ್ಕೆ 1/2 ಇಂಚಸ್ಗೆ ಒಂದು ಮಾರ್ಕು ಮತ್ತು 1 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ 1/2 ಇಂಚಸ್ ಮಾರ್ಕ್ ಮಾಡಿದ್ನಲ್ಲ, ಅದು ಬ್ಯಾಕ್ ಪಾರ್ಟ್ ಶೇಪು. ನಾನು ಅದಕ್ಕೆ ಕರ್ವ್ ಸ್ಕೇಲ್ ಯೂಸ್ ಮಾಡಿ ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 1 ಇಂಚಸ್ಗೆ ಮಾರ್ಕ್ ಮಾಡಿದ್ದೀನಲ್ಲ, ಅದು ಬಂದು ಫ್ರಂಟ್ ಶೇಪ್ ತೆಗಿಯೋಕ್ಕೋಸ್ಕರ ಮಾಡಿರೋದು. ಫ್ರಂಟ್ ಶೇಪ್ಗೂ ಸಹ ನಾನು ಕರ್ವ್ ಸ್ಕೇಲ್ ಯೂಸ್ ಮಾಡಿ ಶೇಪ್ ಕೊಡ್ಕೋತೀನಿ. ಇಲ್ಲಿಂದ ಇಲ್ಲಿಗೆ 1/2 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ನಂತರ ಅದನ್ನು ಕ್ರಾಸ್ ಲೈನಲ್ಲಿ ಡೌನಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಅಲ್ಲಿವರೆಗೂ ಸೇರಿಸ್ಕೊಳ್ಳಿ. ಮಾರ್ಕಿಂಗ್ ಎಲ್ಲ ಮಾಡ್ಕೊಂಡ ಮೇಲೆ ಒಂದು ಸತಿ ರೀಚೆಕ್ ಮಾಡ್ಕೊಳ್ಳಿ ಸರಿ ಇದೆಯಾ ಅಂತ. ಕಟ್ ಮಾಡಬೇಕಾದ್ರೆ ಯಾವ ರೀತಿ ಶೇಪ್ ಇದೆಯೋ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ಕಟ್ ಮಾಡಬೇಕಾ ಕನ್ಫ್ಯೂಸ್ ಆಗಬೇಡಿ. 1/2 ಇಂಚಸ್ಗೆ ಮಾರ್ಕ್ ಮಾಡಿದ್ದೀವಲ್ಲ, ಅದನ್ನು ಫಸ್ಟು ನಾವು ಕಟ್ ಮಾಡ್ಕೋಬೇಕು. ಈಗ ಫ್ರಂಟು ಮತ್ತು ಬ್ಯಾಕ್ ಪೀಸ್ ಎರಡನ್ನೂ ಬೇರೆ ಬೇರೆ ಮಾಡ್ಕೊಳ್ಬೇಕು. ನಂತರ ಒಂದು ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ಶೇಪ್ನ ಈಗ ತಗೋಬೇಕು. ಕಟ್ ಮಾಡಬೇಕಾದ್ರೆ ಸೆಂಟ್ರ್ ಇದೆಯಲ್ಲ, ಸೆಂಟ್ರ್ ಮಾರ್ಕ್ವರೆಗೆ ಮಾತ್ರ ನೀವು ಕಟ್ ಮಾಡ್ಕೋಬೇಕು, ಅದ್ರ ಮುಂದಕ್ಕೆ ಹೋಗಬೇಡಿ. ಕಟ್ಟಿಂಗ್ ಆಗಿದೆ ಫ್ರೆಂಡ್ಸ್. ಈಗ ನೆಕ್ಸ್ಟು ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಫೇಸ್ ಸೈಡು ನಮ್ಮ ಸೈಡ್ ಬರೋ ಥರ ಪೀಸ್ ಇಟ್ಕೊಳ್ಳಿ. ಅದಕ್ಕೆ 1.5 ಇಂಚಸ್ ಕ್ರಾಸ್ ಪೀಸ್ನ ಕಟ್ ಮಾಡ್ಕೊಳ್ಳಿ. ನಾನು ಈಗಾಗಲೇ ನಿಮಗೆ ಕ್ರಾಸ್ ಪೀಸ್ ಕಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಈ ಸೈಡಲ್ಲಿ ನೋಡಿ, ನಾನು ಇಟ್ಟು ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ಇಟ್ಟು 1/4 ಇಂಚಸ್ಸಿಂದ 1/2 ಇಂಚಸ್ಗೆ ಸ್ಟಿಚ್ ಹಾಕ್ಕೊಳ್ಳಿ. ಇದೇ ರೀತಿ ಇನ್ನೊಂದು ಸೈಡು ಸಹ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಮಾಡಿದ ಮೇಲೆ ಇದು ಕರ್ವ್ ಶೇಪ್ ಇದೆಯಲ್ವಾ, ಅದರಿಂದ ನಾನಿಲ್ಲಿ ನಾಚ್ ಮಾಡ್ಕೋತಾ ಇದ್ದೀನಿ. ನಾಚ್ ಮಾಡ್ಕೋಬೇಕಾದ್ರೆ ಥ್ರೆಡ್ಡಿಂದ ಈ ಕಡೆ ಸ್ಟಿಚಿಂಗ್ ಥ್ರೆಡ್ ಇದೆಯಲ್ಲ, ಅದರಿಂದ ಈ ಕಡೆ ಸೈಡ್ಗೆ ನೀವು ಟ್ರಿಮ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಥ್ರೆಡ್ ಕಟ್ ಆಗ್ದಂಗೆ ನೋಡಿಕೊಂಡು ಟ್ರಿಮ್ ಮಾಡ್ಕೊಳ್ಳಿ. ನಂತರ ಕಚ್ಚಾ ಪೀಸು ಮೇಲ್ಬದಿ ಬರೋ ಥರ ಇಟ್ಕೊಳ್ಳಿ. ಅದ್ರ ಮೇಲೆ ಒಂದು ಕವರ್ ಮಾಡೋ ಫೋಲ್ಡ್ ಮಾಡ್ಕೊಳ್ಳಿ. ನಂತರ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಸ್ಟಿಚ್ ಹಾಕೋಬೇಕು. ಇದೇ ಥರ ಇನ್ನೊಂದು ಸೈಡು ಸಹ ನೀವು ಸ್ಟಿಚ್ ಹಾಕ್ಕೊಳ್ಳಿ. ನಂತರ ಬ್ಯಾಕ್ ಸೈಡು ಅಂದರೆ ಉಲ್ಟಾ ಫೋಲ್ಡ್ ಮಾಡ್ಕೋಬೇಕು. ಉಲ್ಟಾ ಫೋಲ್ಡ್ ಮಾಡಿಕೊಂಡು ಈ ಸೈಡು ಮತ್ತು ಇನ್ನೊಂದು ಸೈಡು 2 ಸೈಡು ಸಹ ನಾನಿಲ್ಲಿ ಸ್ಟಿಚ್ ಮಾಡ್ಕೋತೀನಿ. ಫ್ರೆಂಡ್ಸ್,
ನಾನಿಲ್ಲಿ ಎಲಾಸ್ಟಿಕ್ ತೊಗೊಂಡಿದ್ದೀನಿ. ಇದು ಸುಮಾರು 1 ಇಂಚಸ್ ಅಗಲ ಇದೆ. ನಾನು ಇದನ್ನ ಉದ್ದ ನಮಗೆ ಎಷ್ಟು ಬೇಕು ಅಷ್ಟನ್ನ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಸುಮಾರು 17 ಇಂಚಸ್ ಎಲಾಸ್ಟಿಕ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೈಡಲ್ಲಿ ಇಲ್ಲಿ ಎಲಾಸ್ಟಿಕ್ 2 ತುದಿನೂ ಸೇರಿಸಿ ಒಂದು ಸ್ಟಿಚ್ ಹಾಕೋಬೇಕು. ನಂತರ ನೋಡಿ ನಾನು ಇಟ್ಟಿದ್ದೀನಲ್ಲ, ಈ ರೀತಿ ಇಟ್ಟು ಮೇಲ್ಗಡೆ ಒಂದು 1/2 ಇಂಚಸ್ ಫೋಲ್ಡ್ ಮಾಡಬೇಕು. ಮೇಲ್ಗಡೆ ಟಾಪ್ ಫೋಲ್ಡಿಂಗಲ್ಲಿ 1/2 ಇಂಚಸ್ ಫೋಲ್ಡ್ ಮಾಡಿ ಸ್ವಲ್ಪ ಪೀಸ್ನ ಅಂದರೆ ಎಲಾಸ್ಟಿಕ್ ಎಳೆದು ಪೀಸ್ನ ಇಟ್ಟು ಸ್ಟಿಚ್ ಮಾಡಬೇಕು. ಎಲಾಸ್ಟಿಕ್ ಆದಷ್ಟು ಎಳ್ಕೊಳ್ಳಿ. ನೋಡಿ ಈಗ ಆಗಿದೆ. ಇದನ್ನು ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿ ನೋಡಿ ಈ ರೀತಿ ಟರ್ನ್ ಮಾಡ್ಕೋತೀನಿ. ಇನ್ನೊಂದು ಸಲ ಟರ್ನ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಕೆಳಭಾಗದಲ್ಲಿ ಎಂಡಲ್ಲಿ ನಾನು ಇನ್ನೊಂದು ಸ್ಟಿಚ್ ಹಾಕೋತೀನಿ. ಅದು ಆವಾಗ ಸ್ಟಿಚ್ ಹಾಕಬೇಕಾದ್ರೂ ಸಹ ನಾವು ಎಳ್ಕೊಂಡೇ ಸ್ಟಿಚ್ ಹಾಕೋಬೇಕು. ಫ್ರೆಂಡ್ಸ್, ಈಗ ಇನ್ನರ್ ವೇರ್ ರೆಡಿಯಾಗಿದೆ. ಬೇಕಿದ್ರೆ ನೀವು ಮೇಲ್ಗಡೆ ಮತ್ತು ಸೆಂಟ್ರಲ್ಲಿ ಇನ್ನೂ ಒಂದೊಂದು ಸ್ಟಿಚ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ನಿಕ್ಕರ್ ಹೇಗೆ ಸ್ಟಿಚ್ ಮಾಡೋದು ಮತ್ತು ಕಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೀವು ಸ್ಟಿಚ್ ಮಾಡಿದ ಮೇಲೆ ಅದನ್ನು ಒಂದು ಫೋಟೋ ತೆಗೆದು ನಾನು ವಾಟ್ಸಪ್ ಅಥವಾ ಫೇಸ್ಬುಕ್ ಗ್ರೂಪ್ಗಳಿಗೆ ಸೆಂಡ್ ಮಾಡಿ. ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಮತ್ತು ಏನಾರ ಡೌಟ್ ಇದ್ದರೆ ಅದು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಮರೀದೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಜೊತೆಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.